ಎಲ್ರಿಗೂ ನಮಸ್ಕಾರ ಹಾಗೂ ಹೃತ್ಪೂರ್ವಕವಾದಂತ ವಂದನೆಗಳು. ವೇದಿಕೆ ಮೇಲಿರುವ ಎಲ್ಲಾ ಸ್ನೇಹಿತರು ಬಹಳ ದಿನ ಆದ್ಮೇಲೆ ಸಿಗ್ತಾ ಇದ್ದಾರೆ. ಎಲ್ಲರಿಗೂ ವಂದನೆಗಳು. ಯಾಕಂದ್ರೆ ಈ ಯಜಮಾನ ಚಿತ್ರಕ್ಕೆ ಎಲ್ಲರೂ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ ನವೀಕರಿಸಿ ಮಾಡಿದಂತ ಈ ಚಿತ್ರದ ಕೆಲವು ವಿಷಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಹೇಗೆ ಮೂಡಿ ಬಂತು, ಈ ಒಂದು ಧ್ವನಿ ಅದನ್ನ ಹೇಗೆ ನಾವು ನವೀಕರಿಸಿದ್ವಿ ಅನ್ನೋದು ಒಂದು ಬಹಳ ಕುತೂಹಲಕರವಾದಂತ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂದ್ರೆ ನೆಗೆಟಿವ್ ಇಂದ ಒಂದು ಸೌಂಡ್ ನ ತಗೊಂಡು ಅದನ್ನ ಡಾಲ್ಬಿ ಕನ್ವರ್ಟ್ ಮಾಡಿ ಅದನ್ನ 7.1 ಮಾಡಿ ಅದನ್ನ ಅದ್ಭುತವಾಗಿ ಸೌಂಡಿಂಗ್ ಮಾಡ್ಬೇಕು ಅಂದ್ರೆ ತುಂಬಾ 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 ಕಷ್ಟವಾದಂತ ಕೆಲಸ. ಇದಕ್ಕೆ ನಮ್ಮ ಮುನ್ಸ್ವಾಮಿ ಅವರು ಬಂದು ಈ ತರ ನಮ್ ಮಾಡಿ ಅಂತ ಹೇಳಿದಾಗ, ಸರ್ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ನಾರ್ಮಲ್ ಸಿನಿಮಾಗೆ ಮಾಡೋದು ಬಹಳ ಸುಲಭ, ಆದ್ರೆ ಒಂದು ನೆಗೆಟಿವ್ ಇಂದ ತಗೊಂಡು ಅದನ್ನ ಮೋನೋ ಟ್ರ್ಯಾಕ್ ಅಲ್ಲಿ ಇರುತ್ತೆ. ಅದು ನಿಮ್ಗೆಲ್ಲ ಹೇಳ್ತೀನಿ. ಅವಾಗ ನೋಡಿದ್ ನಾವು ಮೊದಲನೇ ಸಾರಿ ಬಿಡುಗಡೆ ಆದಾಗ ಅದು ಮೋನೋ ಟ್ರ್ಯಾಕ್ ಅಲ್ಲಿ ಬಿಡುಗಡೆ ಆಗಿತ್ತು. ಆ ಮೋನೋ ಟ್ರ್ಯಾಕ್ ಅಲ್ಲೇ ಅಷ್ಟು ಅದ್ಭುತವಾಗಿತ್ತು ಆ ಥಿಯೇಟರ್ ಅಲ್ಲಿ ನಮಗೆ ರೆಸ್ಪಾನ್ಸ್. ಆ ಮೋನೋ ಟ್ರ್ಯಾಕ್ ನ ತಗೊಂಡು ನಾವು ಅದನ್ನ 5.1 ಸರೌಂಡ್ ಸೌಂಡ್ ಕನ್ವರ್ಟ್ ಮಾಡಿ ಆ ವಿಷ್ಣು ಸರ್ ಡೈಲಾಗು ಮತ್ತೆ ಬೇರೆ ಆರ್ಟಿಸ್ಟ್ ಡೈಲಾಗ್ ನ ನಾವು ಹಾಗೆ ಇಟ್ಕೊಂಡು ಅದನ್ನ ಇವತ್ತಿನ ಒಂದು ನಾವೇನು 4K ಡಾಲ್ಬಿ ಮತ್ತೆ ಥಿಯೇಟರ್ ಅಲ್ಲಿ ಅಷ್ಟು ಇವಾಗ ಏನ್ ಪ್ರೊಜೆಕ್ಷನ್ ಇದೆ ಅದಕ್ಕೆ ತರಬೇಕು ಅಂದ್ರೆ ಬಹಳ ಬಹಳ ಕಷ್ಟದಂತ ಕೆಲಸ. ಅದಕ್ಕೆ ಮುನ್ಸ್ವಾಮಿ ಅವರು ಬಜೆಟ್ ಕೊಟ್ರು. ಬಜೆಟ್ ನೀವು ಎಷ್ಟಾದ್ರೂ ಪರವಾಗಿಲ್ಲ ಸರ್, ಆ ಬಜೆಟ್ ತಗೊಂಡು ನೀವು ಮಾಡಿ ಅಂತ ಹೇಳಿದಾಗ ಈ ಚಿತ್ರದಲ್ಲಿ ಕೆಲಸ ಮಾಡಿದಂತ ತಂತ್ರಜ್ಞಾನ ನಾವು ಬಳಸ್ಕೊಂಡ್ವಿ. ಅಂದ್ರೆ ಅವಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ಮಾಡಿದ್ದು. ಅದರಲ್ಲಿ ಮಹೇಂದರ್ ಅಂತ ಅವರು ಸೌಂಡ್ ಇಂಜಿನಿಯರ್ ಕೆಲಸ ಮಾಡಿದ್ರು. ಅವರು ಅವಾಗ ಆ ತಂತ್ರಜ್ಞಾನ ಬಳಸ್ಕೊಂಡು ನಾವೇನ್ ಮಾಡಕ್ ಆಗ್ಲಿಲ್ಲ, ಅದನ್ನ ನಾವು ಇವತ್ತು ಮಾಡಿದ್ವಿ. ಅಂದ್ರೆ ಕೆಲವು ಬಿಲ್ಡಪ್ಸ್, ಹೀರೋ ಬಿಲ್ಡಪ್ಸ್ ನಾವು ಕೊಡಕ್ ಆಗಿಲ್ಲ ಆ ಟೈಮಲ್ಲಿ ನಾವು ಲೈವ್ ಆಗಿ ಮಾಡಿದಾಗ. ಸೊ ಮಹೇಂದರ್ ಕರ್ಸಿದ್ವಿ ನಾವು, ನಿಮಗೇನ್ ಅನಿಸ್ತು ಅದನ್ನ ಮಾಡಿ ಸರ್. ಸೊ ಆ ಕೆಲಸ ಮಾಡಿದಂತ ತಂತ್ರಜ್ಞಾನ ನಾವು ಕರ್ಕೊಂಡ್ ಬಂದು ಒಂದ್ 15 ದಿನ ಕೆಲಸ ಮಾಡಿದ್ರು ಅವರು. ಅದಾದ್ಮೇಲೆ ಈ ಸೌಂಡ್ ಎಫೆಕ್ಟ್ಸ್ ಅಂತ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ನವೀಕರಿಸಿ ಅದನ್ನ ಒಂದ್ ತಿಂಗಳು ತಗೊಂಡು ಹೊಸ ಸೌಂಡ್ ಎಫೆಕ್ಟ್ಸ್ ಹಾಕಿ ಅದನ್ನ ಬ್ಯೂಟಿಫುಲ್ ಆಗಿ ಮಾಡಿದೆ. ಆಮೇಲೆ ಈ ಡೈಲಾಗ್ ತುಂಬಾ ಕಷ್ಟ, ಮೋನೋ ಟ್ರ್ಯಾಕ್ ಇಂದ ತಗೊಂಡು ಅದನ್ನ ಕನ್ವರ್ಟ್ ಮಾಡೋದಿಕ್ಕೆ. ಯಾಕಂದ್ರೆ ಅವರು ಆ ಟೈಮಲ್ಲಿ ಆ ಸೂಪರ್ 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 ಡೂಪರ್ ಹಿಟ್ ಆಗಿರೋ ಚಿತ್ರನ ನಾವು ಚೂರು ಚೇಂಜ್ ಮಾಡಕ್ ಆಗಲ್ಲ. ಒಂದಿಷ್ಟು ಕೂಡ ಡೈಲಾಗ್ ನ ನಾವು ಮುಟ್ಟಕ್ಕೂ ಆಗಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಈ ಸಾಫ್ಟ್ವೇರ್ ಬರೆಯೋ ಅಂತ ಕೆಲವು ಹುಡುಗರನ್ನ ಬಳಸ್ಕೊಂಡು ಅದಕ್ಕೆ ಅಂತ ಸಾಫ್ಟ್ವೇರ್ ಬರೆದು ಆ ಒಂದು ಡೈಲಾಗ್ ನ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಆ ಎಕ್ಸ್ಟ್ರಾಕ್ಟ್ ಮಾಡಿ ಆ ಡೈಲಾಗ್ ನ ಅಷ್ಟು ಅದ್ಭುತವಾಗಿ, ಯಾಕಂದ್ರೆ ಸೆಂಟ್ರಲ್ ಸ್ಪೀಕರ್ ಅಲ್ಲಿ ಮಾತ್ರ ಬರಬೇಕು ಡೈಲಾಗ್, ಬೇರೆ ಯಾವುದೇ ಸ್ಪೀಕರ್ ಅಲ್ಲಿ ಬರಂಗಿಲ್ಲ ಈ 5.1 ಸರೌಂಡ್ ಸೌಂಡ್ ಸಿಸ್ಟಮ್ ಅಲ್ಲಿ. ಸೊ ಏನ್ ಮಾಡಿದ್ವಿ, ಅದನ್ನ ಒಂದು ಸಾಫ್ಟ್ವೇರ್ ಬರೆದು ಆ ಡೈಲಾಗ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಆ ಸೆಂಟ್ರಲ್ ಸ್ಪೀಕರ್ ಅಲ್ಲಿ ಮಾತ್ರ ಬರೋ ತರ ಮಾಡಿದ್ವಿ. ನಮ್ಗೆ ಒಂಥರ ರೋಮಾಂಚನ ಆಗೋಯ್ತು. ಯಾಕಂದ್ರೆ ವಿಷ್ಣು ಸರ್ ವಾಯ್ಸ್ ನ ಆ 5.1 ಸೌಂಡ್ ಅಲ್ಲಿ ಕೇಳೋದಿಕ್ಕೆ ಮತ್ತೆ ಆ ಅದ್ಭುತವಾದಂತ ಒಂದು ಸೌಂಡ್ ನ ನಾವು ಕೇಳೋದಿಕ್ಕೆ ನನಗೆ ಒಂದು ರೋಮಾಂಚನ ಆಗೋಯ್ತು ಆ ಮಿಕ್ಸಿಂಗ್ ಮಾಡುವಾಗ. ಸೊ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಇನ್ನೊಂದು 20 ದಿನ ಕೊಡಿ, ನಮಗೆ ಲೇಟ್ ಆಗ್ತಾ ಇದೆ ಅಂತ ಪ್ರೆಷರ್ ಬರ್ತಾ ಇತ್ತು ನಮ್ಮ ಮೇಲೆ. ಇನ್ನೊಂದು 20 ದಿನ ಕೊಡಿ ಸರ್, ನಾವು ಇನ್ನ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಕೂತ್ಕೊಂಡ್ವಿ. ಮತ್ತೆ ಮಿಕ್ಸ್ ಮಾಡ್ತಾ ಒಂದೊಂದ್ ರೀಲ್ ಮುತ್ತು ನನ್ಗೆ ಯಾವ ತರ ಅವಾಗ ಅನ್ನಿಸ್ತು ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಮಿಕ್ಸ್ ಮಾಡೋವಾಗ, ಅದಕ್ಕಿಂತ 100 ಪಟ್ಟಷ್ಟು ಅನ್ನಿಸ್ತು ನನಗೆ ಮಿಕ್ಸಿಂಗ್ ಮಾಡುವಾಗ. ಅದೇ ಫೀಲ್, ಅದೇ ಕಣ್ಣಲ್ಲಿ ನೀರು, ಅದೇ ಒಂದೊಂದ್ ರೀಲ್ ನ ಮಿಕ್ಸ್ ಮಾಡ್ತಾ ಮಿಕ್ಸಿಂಗ್ ಟೈಮಲ್ಲಿ ಅಳು ಬರುತ್ತಾ, ಮಿಕ್ಸಿಂಗ್ ಟೈಮಲ್ಲಿ ರೋಮ ಹೇಳುತ್ತಾ? ಖಂಡಿತ ಇಲ್ಲ. ಈ ಚಿತ್ರದಲ್ಲಿ ಮಿಕ್ಸಿಂಗ್ ಅಲ್ಲಿ ಕೂಡ ರೋಮ ಹೇಳ್ತಾ ಇತ್ತು ನಮ್ಗೆ ಇವತ್ತು ಕೂಡ. ಹೋದ ತಿಂಗಳು ಆ ಮಿಕ್ಸಿಂಗ್ ಮಾಡುವಾಗ ಆ ಒಂದೊಂದು ಬಿಲ್ಡಪ್ ಹೆಂಗ್ ಮಾಡಿದೀವಿ ಅಂದ್ರೆ ನಾವೇ ವಿಷನ್ ಹೊಡೆದ್ಬಿಟ್ಟೆ ಒಂದ್ಸತಿ. ಟವಲ್ ಹಿಂಗ್ ಹಾಕೊಂಡ್ ಬರ್ತಾರಲ್ಲ ವಿಷ್ಣು ಸರ್,
ಅದಕ್ಕೆ ಸೌಂಡ್ ಎಫೆಕ್ಟ್ ಹಾಕ್ತೀವಿ ಇವಾಗ, ಸಕ್ 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 ಅಂತ ಹಾಕಿ ಅದನ್ನ ಲಿಫ್ಟ್ ಮಾಡಿದಾಗ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇವತ್ತಿನ ಒಂದು 5 ನೀವೆಲ್ಲ ಅಷ್ಟು ರಿಯಲಿ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ನಾನೊಬ್ಬ ಸೌಂಡ್ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾನೊಬ್ಬ ಸಂಗೀತ ನಿರ್ದೇಶನಾಗಿ ಹೇಳ್ತಾ ಇಲ್ಲ, ಒಬ್ಬ ಸೌಂಡ್ ಇಂಜಿನಿಯರ್ ಆಗಿ ಆ ತಂತ್ರಜ್ಞತೆ ಎಷ್ಟು ಅಲ್ಟಿಮೇಟ್ ಆಗಿ ನಾವು ಬಳಸ್ಕೊಂಡಿದೀವಿ ಅಂದ್ರೆ ನಮ್ಮ ಲಗೇರಿ ಸ್ಟುಡಿಯೋನಲ್ಲಿ. ಐ ಥಿಂಕ್ ನಾವು ಇಷ್ಟು ಚಿತ್ರ ಮಾಡಿದೀವಿ, ನೂರಾರು ಚಿತ್ರ ಮಾಡಿದೀವಿ ಆ ಸ್ಟುಡಿಯೋನಲ್ಲಿ. ಬಟ್ ಈ ನವೀಕರಿಸಿದಂತ ಯಜಮಾನ ಚಿತ್ರ ಮಾತ್ರ ನಮಗೆ ಆ ಹೆಸರು ತಂದು ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಅಷ್ಟು ಅದ್ಭುತವಾಗಿ ಮೂಡು ಬಂದಿದೆ. ಆಮೇಲೆ ಇನ್ನೊಂದು ಎರಡೆರಡು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಗೊತ್ತಿಲ್ದಿರೋಂತ ವಿಷಯ. ಈ ಚಿತ್ರ ನನಗೆ ಹೇಗ್ ಬಂತು, ನಾನು ಸಂಕೇತ್ ಸ್ಟುಡಿಯೋನಲ್ಲಿ ಒಂದು ಚಿತ್ರ ಮಾಡ್ತಾ ಇದ್ದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಕೆಳಗಡೆ ಟೀ ಕುಡಿಯಕ್ಕೆ ಅಂತ ಒಂದು ಸರ್ಕ್ಯುಲರ್ ಇದಿತ್ತು, ಸ್ಟೆಪ್ಸ್ ಇತ್ತು. ಹಿಂಗ್ ಇಳಿದು ಬಂದಾಗ ರವಿ ಅಲ್ಲಿದ್ರು. ರಾಜೇಶ್, ಒಂದು ಚಿತ್ರ ಬಂದಿದೆ, ಒಂದು ಫಿಲಂ ಮಾಡ್ಲೇಬೇಕು. ಯಾವ್ದು ಹೇಳಿ ರವಿ? ಈ ತರ ವಾನತ್ತಿ ಪೋಲೆ ಅಂತ ಒಂದು ಚಿತ್ರ, ಅದು ನಿಮ್ ಕೈಲಿ ಮಾತ್ರ ಮಾಡಕ್ಕಾಗೋದು, ನೀವು ಮಾಡ್ಲೇಬೇಕು. ನಮ್ ಫ್ರೆಂಡ್ಸ್ ಲೇಡಿ ಪೊಲೀಸ್ ಇಂದ ಫಸ್ಟ್ ಫಿಲ್ಮ್ ಇಂದ ರವಿ ಪರಿಚಯ ಇರೋದ್ರಿಂದ ನಾನೇನು ಹೇಳಕ್ಕಾಗ, ಇಲ್ಲ ಅಂತ ಹೇಳಕ್ ಏನು ಸಾಧ್ಯನೇ ಇಲ್ಲ, ಮಾಡ್ಲೇಬೇಕಷ್ಟೆ. ರೆಡಿ ಮಾಡೋಣ ನನ್. ಸೊ ರವಿ ಕೊಡಿಸಿದಂತ ಈ ಸಿನಿಮಾ ಈ ಒಂದು ಅಷ್ಟೊಂದು ಹೆಸರು ತಂದುಕೊಟ್ಟು ಅಷ್ಟೊಂದು ಅದ್ಭುತವಾಗಿ ಈ ಒಂದು ಒಳ್ಳೆ ಜಾಗಕ್ಕೆ ಬಂದಿದೆ. ಇನ್ನೊಂದೇನಂದ್ರೆ ರವಿ ಒಂದು ಹೇಳಿದ್ರು, ಆ ಹಠವಾದಿ ಡೈರೆಕ್ಟರ್ ಹೇಗೆ ಅಂತ. ನಾನು ಅದು ರೆಹಮಾನ್ ಸರ್ ಗೊತ್ತಿದೆ, ನಾನು ಹೇಳಿಲ್ಲ, ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ರೀ ರೆಕಾರ್ಡಿಂಗ್ ಏನ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ, ಬಹಳ ಕಾಸ್ಟ್ಲಿ ರೀ ರೆಕಾರ್ಡಿಂಗ್. ಆ ಟೈಮಲ್ಲಿ ಎಲ್ಲರಿಗೂ ಗೊತ್ತು, ಸರ್ ಗೊತ್ತು, ನಮ್ಮ ಮಂಜು ಸರ್ ಗೊತ್ತು, ರಮೇಶ್ ಸರ್ ಗೊತ್ತು, ಎಲ್ಲರಿಗೂ ಗೊತ್ತು ರೀ ರೆಕಾರ್ಡಿಂಗ್ ಅಂದ್ರೆ ಎಷ್ಟು ಕಾಸ್ಟ್ಲಿ ಆ ಟೈಮಲ್ಲಿ. ವೈಲೆನ್ಸ್ ಏನಿಲ್ಲ ಅಂದ್ರೂ ಈ ಯಜಮಾನ ಚಿತ್ರಕ್ಕೆ ರೆಹಮಾನ್ ಸರ್ 45 ವೈಲಿನ್, ಸಿತಾರು, 8 ಜನ ಕೋರಸ್, ಫ್ಲೂಟು, ತಬಲ, ಈ ಮತ್ತೆ ಬೇಸ್ ಗಿಟಾರು, ಕೀಬೋರ್ಡ್, ಈ 90 ಜನ ಆರ್ಕೆಸ್ಟ್ರಾ ಈ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಇವ್ರನ್ನ ಹ್ಯಾಂಡಲ್ ಮಾಡಬೇಕು. ಒಂದು ದಿನಕ್ಕೆ ಪೇಮೆಂಟ್ ಏನಿಲ್ಲ ಅಂದ್ರೂ ದಿನಕ್ಕೆ ನನ್ನ ಅಂದಾಜು ಆ ಟೈಮಲ್ಲೇನೆ 1,75,000 ಬರ್ತಾ ಇತ್ತು ಪೇಮೆಂಟ್. 2 ಲಕ್ಷ, 2 ಲಕ್ಷ ಅಂತ ಇಟ್ಕೊಳ್ಳಿ, ಫುಡ್ ಬಾಟ ಊಟ ಎಲ್ಲ ಸೇರಿ 2 ಲಕ್ಷ. 3 ದಿವಸದಲ್ಲಿ ರೀ ರೆಕಾರ್ಡಿಂಗ್ ಮುಗಿಸ್ಬೇಕು. 3 ದಿವಸ ಅಂದ್ರೆ 1 ದಿವಸಕ್ಕೆ 5 ರೀಲ್ ಮುಗಿಸ್ಬೇಕು. 5 ರೀಲ್ ಅಂದ್ರೆ 3 ದಿನಕ್ಕೆ 15 ರೀಲ್ ಮುಗಿಯೋದು. ಕೊನೆ ದಿನ ಬರ್ತಾ ಇದೆ, ಇನ್ನೊಂದ್ ದಿನ ಹೆಂಗಾದ್ರೂ ಬೇಕು, ಯಾಕಂದ್ರೆ ಕ್ಲೈಮ್ಯಾಕ್ಸ್ ಮತ್ತೆ ಕೆಲವು ಲಾಸ್ಟ್ ರೀಲ್ ಅಲ್ಲಿ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಎತ್ತಬೇಕು ಅಂತ ನಮಗ ಆಸೆ. ಆಗ್ತಾ ಇಲ್ಲ, ಯಾಕಂದ್ರೆ ಮುಗಿಸ್ಲೇಬೇಕು, ಬಜೆಟ್ ದಾಟ್ಬಿಡುತ್ತೆ. ಡೈರೆಕ್ಟರ್ ಬಂದು ನಾನ್ ಮಾತಾಡ್ತೀನಿ ಪ್ರೊಡ್ಯೂಸರ್ ಹತ್ರ, ನೀವು ಇನ್ನೊಂದ್ ದಿವಸ ಎಕ್ಸ್ಟ್ರಾ ಮಾಡಿ, ಈ ಪಿಕ್ಚರ್ ಓಡುತ್ತೆ, ಈ ಶೂರ್ ಶಾರ್ಟ್ ಏನಕ್ಕೆ ವರಿ ಮಾಡ್ತೀಯ, ನಾನಿದ್ದೀನಿ ಹೇಳ್ತೀನಿ, ನೀನ್ ಮಾಡಿ ಇನ್ನೊಂದ್ ದಿವಸ ಮಾಡೋದು. ಸರ್ ಬೈತಾರ ಸರ್ ಪ್ರೊಡ್ಯೂಸರ್, ಇನ್ನೊಂದ್ ದಿವಸ ಜಾಸ್ತಿ ಆಗ್ಬಿಟ್ರೆ 1 ಲಕ್ಷ ಜಾಸ್ತಿ ಆಗ್ಬಿಡುತ್ತೆ ಸರ್, ಕಷ್ಟ. ಏನಾಗಲ್ಲ, ನಾನು ಹೇಳ್ತೀನಿ, ಈ ಪಿಕ್ಚರ್ 100% ಶೂರ್ ಶಾರ್ಟ್ ಹಿಟ್ 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 ಹಾಗೆ ಆಗುತ್ತೆ, ನೀನ್ ಏನಕ್ಕೆ ವರಿ ಮಾಡ್ತೀಯ, ನೀನ್ ಮಾಡು, ನಾನ್ ಮಾತಾಡ್ಕೊತೀನಿ ಅಂತ ಹೇಳ್ಬಿಟ್ಟು 1 ದಿವಸ ಎಕ್ಸ್ಟ್ರಾ ಕೊಡಿಸ್ಬಿಟ್ರು ರೀ ರೆಕಾರ್ಡಿಂಗ್. ರೆಹಮಾನ್ ಸರ್ ಸಾರಿ 1 ಲಕ್ಷ ಜಾಸ್ತಿ ಮಾಡಿದ್ದಕ್ಕೆ. ಬಟ್ ಇವತ್ತು ಆ ಒಂದು ಹಠ, ಆ ಒಂದು ಬಿಲೀಫ್ ಅವ್ರ ಹೇಳಿದ ಮಾತು ಪಾಪ ನಮ್ ಜೊತೆಗಿಲ್ಲ, ಆದ್ರೂ ಶೂರ್ ಶಾರ್ಟ್ 100% ಹಿಟ್ಟ, ಅದ್ಭುತ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತ ಒಂದು ಸಿನಿಮಾ ಆಗೋಯ್ತು ಆ ಟೈಮಲ್ಲಿ. ಮತ್ತೆ ವಿಷ್ಣು ಸರ್ ಬಗ್ಗೆ ನಾವೊಂದು 2 ರವಿ, ಆಕ್ಚುಲಿ ವಿಷ್ಣು ಸರ್ ಅವರು ನಮ್ಮ ವೈಫ್ ಅವರ ತಾಯಿ ಮನೇಲಿ ಬೆಳೆದಿದ್ದು, ಶಾಂತಕ್ಕ ಅಂತ ಹೇಳಿ. ಸೊ ಹಾಗಾಗಿ ಅವರ ನಮ್ಮ ಒಂದು ಸಂಪರ್ಕ ಹಾಗಿತ್ತು. ಆಮೇಲೆ ಆ ಒಂದು ಚಿತ್ರ ಹಿಟ್ ಆದಾಗ ಅವರು ಶಾಂತಕ್ಕ ಖುಷಿ ಪಟ್ರನಪ್ಪ ಅಂತ ಕೇಳಿದ್ರೆ, ಸೊ ಅವ್ರ ಮನೆಯಲ್ಲಿ ಬೆಳೆದಿದ್ದವರು. ಹಾಗಾಗಿ
ಒಂದು ಅದ್ಭುತವಾದಂತ ಚಿತ್ರ. ಆಮೇಲೆ ಈ ಕಲಾ ಕರೆಕ್ಷನ್ ಅದ್ಭುತವಾಗಿ ಮಾಡಿದ್ದಾರೆ. ಜಾಸ್ತಿ ಮಾತಾಡ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಿ, ಸಾರಿ ಎಮೋಷನಲ್ ಮಾತಾಡ್ಬಿಟ್ಟೆ. ಸೊ ಹಾಗೆ ಈ ಚಿತ್ರ ಅಷ್ಟು ಆ ಟೈಮ್ಕಿನ್ನ 100 times ಬೆಟರ್ ಆಗಿ ಆ ಸೌಂಡಿಂಗ್ ಮತ್ತೆ ವಿಜುವಲ್ಸ್ ಬಂದಿದೆ. ಸೊ ಮುಂಡೋಜ್ ಅವ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.